ಆ್ಯಕ್ಚುಲಿ ಇದು ಸಂಡೇ ವಿಡಿಯೋ. ನಾವಿವತ್ತು ಅಂದರೆ ಭಾನುವಾರ ಹೊರಟಿದ್ದು ಫ್ಲವರ್ ಶೋಗೆ. ತುಂಬ ಟ್ರಾಫಿಕ್ ಜಾಮ್ ಮಧ್ಯೆ ನಾವು ಹೊರಟ್ವಿ. ಸಂಡೇ ಆಗಿರೋದ್ರಿಂದ ಟ್ರಾಫಿಕ್ ಜಾಸ್ತಿ ಇತ್ತು. ಜೊತೆಗೆ ಇವತ್ತು ಮೋದಿ ಕೂಡ ಇಲ್ಲಿಗೆ ಬ್ಯಾಂಗ್ಳೂರಿಗೆ ಬರ್ತಾಯಿದ್ರು. ಅದರಿಂದ ನಮಗೆ ತುಂಬ ಲೇಟ್ ಆಯಿತು. ಸೊ ನಾವು ಫೈನಲಿ ಫ್ಲವರ್ ಶೋ ಹತ್ರ ಬಂದ್ವಿ. ನಾವು ಬರ್ತಿದ್ದಂಗೆ ಆಲ್ರೆಡಿ ಸ್ವಲ್ಪ ಹನಿ ಬೀಳ್ತಾ ಇತ್ತು. ಬಟ್ ನಾವು ಅಂದ್ಕೊಂಡಿರಲಿಲ್ಲ ತುಂಬ ಜಾಸ್ತಿ ಮಳೆ ಬರುತ್ತೆ ಅಂತ. ಅಲ್ಲದೆ ನೀವು ನೋಡ್ಬೋದು, ಇಲ್ಲಿ ಟಿಕೆಟ್ ತೊಗೊಳ್ಳೋರು ಸ್ಕ್ಯಾನ್ ಕೂಡ ಮಾಡಿ ತೊಗೋಬೋದು. ನಂತರ ನಾವು ಟಿಕೆಟ್ ತೊಗೊಳ್ಳೋಣ ಅಂತ ಹೋದ್ವಿ. ಆ್ಯಕ್ಚುಲಿ ಇಲ್ಲಿ ಸಂಡೇ ಹೊತ್ತು ಪ್ರೈಸ್ ಬಂದು 100 ರೂಪೀಸ್ ಇದೆ ವೀಕೆಂಡಲ್ಲಿ. ವೀಕ್ ಡೇಸಲ್ಲಿ 80 ರೂಪೀಸ್ ಇದೆ. ಆಬ್ವಿಯಸ್ಲಿ ಮಕ್ಕಳಿಗೆ 30 ರೂಪೀಸ್ ಇದೆ. ಫ್ಲವರ್ ಶೋ 7ಇಂದ 18ವರೆಗೂ ಇರುತ್ತೆ. ಆ್ಯಕ್ಚುಲಿ ಅಲ್ಲಿ ಒಳಗಡೆ ಎಂಟ್ರಿ ಆದ್ವಿ. ನೋಡ್ಬೋದು ನೀವು ಒಳಗಡೆ ಎಷ್ಟು ಚೆನ್ನಾಗಿದೆ ಫ್ಲವರ್ಸ್. ಆ್ಯಕ್ಚುಲಿ ಎಂಟ್ರಿ ಆದಾಗಿಂದ ಎಂಡ್ವರೆಗೂ ನಾವು ಇದೇ ಥರ ಯೆಲ್ಲೋ ಆ್ಯಂಡ್ ರೆಡ್ ಕಲರ್ದು ಹೂ ನೋಡ್ತೀವಿ. ಅಲ್ಲದೆ ಚೆಂಡು ಹೂ ನೋಡ್ತೀವಿ. ಅಷ್ಟೇ ಅಲ್ಲದೆ ಗಾರ್ಡನ್ನಲ್ಲಿ ಸಿಗುವಂಥ ಕಲರ್ಫುಲ್ ಫ್ಲವರ್ಸ್ನ ನಾವು ನೋಡ್ತೀವಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ. ಹಾಗೆ ಮುಂದೆ ಹೋದರೆ ಪಿಂಕ್ ಕಲರ್ ಫ್ಲವರ್ಸು. ಆ್ಯಕ್ಚುಲಿ ನನಗದ್ರ ನೇಮ್ ಗೊತ್ತಿಲ್ಲ. ಸೊ ಹಾಗೆ ಏನಾದ್ರು ಚಿಕ್ಕ ಮಕ್ಕಳನ್ನ ತಾಯಂದಿರು ಕರ್ಕೊಂಡು ಬಂದರೆ ಇವ್ರಿಗೆ ಅಲ್ಲಲ್ಲಿ ಈ ಥರ ಹಾಲುಣಿಸುವ ವ್ಯವಸ್ಥೆಗೋಸ್ಕರ ಕೋಣೆನ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕೂಡ ಈ ಥರ ನಾವು ನೋಡ್ಬೋದು. ಅದಲ್ಲದೆ ನಾವು ಸ್ವಲ್ಪ ಜಸ್ಟ್ ಮುಂದೆ ಹೋದ್ವಿ ಅಷ್ಟರಲ್ಲೇ ಮಳೆ ತುಂಬ ಶುರು ಆಗೋಗಿತ್ತು. ಇನ್ನೊಂದು ನಾವೇನಂದರೆ ನಾವು ಅಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ನಾವು ನೋಡ್ಬೋದು ಮಳೆ ಎಷ್ಟು ಜೋರಾಗಿ ಬರ್ತಾ ಇದೆ ಅಂತ. ಆ್ಯಕ್ಚುಲಿ ಅಲ್ಲಿ ಬಂದಿರೋರೆಲ್ಲ ಛತ್ರಿ ಇರೋರೇನೋ ಓಕೆ, ಬಟ್ ಇಲ್ಲದೆ ಇರೋರೆಲ್ಲ ತುಂಬ ಪರದಾಡ್ತಾಯಿದ್ರು. ನಾವು ಕೂಡ ಒಂದು ಮರದ ಹತ್ರ ನಿಂತ್ಕೊಂಡ್ವಿ. ಆದರೂ ಆ ಮರದ ಹತ್ರನೇ ಇನ್ನೂ ನೀರು ಜಾಸ್ತಿ ಆಗಿಬಿಡ್ತು. ಯಾಕೆಂದರೆ ಮರದ್ದು ಜಾಸ್ತಿ ತೊಟ್ಟಿಕ್ಕೋದ್ರಿಂದ ನೋಡ್ತಾ ಇದ್ವಿ ಎಷ್ಟು ಒದ್ದೆ ಆಯಿತು ಅಂದರೆ ಅಲ್ಲಿ ಇನ್ನೂ ನಮಗೆ ಜಾಸ್ತಿನೇ ಮಳೆ ಬೀಳೋ ಥರ ಫೀಲ್ ಆಗ್ತಾ ಇತ್ತು. ಸೊ ಫೈನಲಿ ನಾವೇನು ಮಾಡಿದ್ವಿ ಅಂತಂದರೆ ಹಂಗೆ ಸ್ವಲ್ಪ ಮುಂದೆ ನಿಂತ್ಕೊಳ್ಳೋಣ ಅಂತ ಒಂದು ಅಂಗಡಿ ಹತ್ರ ನಿಂತ್ಕೊಂಡ್ವಿ. ನೋಡಿದ್ದೀರಾ ಸೈಡಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ಬಟ್ ಮಳೆ ಜಾಸ್ತಿ, ಹಂಗೂ ಜನ ಛತ್ರಿ ಹಿಡ್ಕೊಂಡು ಓಡಾಡ್ತಾಯಿದ್ರು. ಆಲ್ಮೋಸ್ಟ್ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದಿದ್ದರು. ಪಾಪ ಅವ್ರಿಗೆ ಕೇರ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದಾದಮೇಲೆ ನಾವು ಹಾಗೇ ಫ್ಲವರ್ ಶೋ ನೋಡೋದನ್ನ ಕಂಟಿನ್ಯೂ ಮಾಡಿದ್ವಿ. ಸೊ ಮಳೆಯಲ್ಲೇ ನೆನ್ಕೊಂಡೇ ನೋಡ್ಕೊಂಡು ಹೋದ್ವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದ್ರ ಒಳಗಡೆ ಫ್ಲವರ್ ಶೋನ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಸೊ ಲೆಟ್ಸ್ ಗೋ. ಒಳಗಡೆ ಹೋಗ್ತಿದ್ದಂಗೆ ಎಲ್ಲ ಥರದ್ದು ಫ್ಲವರ್ಸು ನಾನು ನೋಡಿ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಅಲ್ಲಲ್ಲೇ ನೇಮ್ ಕೂಡ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ಬೋದು. ಅದಲ್ಲದೆ ತುಂಬ ಡಿಫ್ರೆಂಟಾಗಿ ಏನೋ ಬ್ಯಾಂಗ್ಳೂರಲ್ಲಿ ಏನು ಫೇಮಸ್ಸು ಅದನ್ನು ತುಂಬ ಚೆನ್ನಾಗಿ ಫ್ಲವರ್ ಶೋಲೆ ಅರೇಂಜ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕೆಂಪೇಗೌಡ ಅವ್ರದ್ದು ಸ್ಟ್ಯಾಚು. ಹಂಗೆ ಹೋಗ್ತಾ ಹೋಗ್ತಾ ನಾವು ಅಂದರೆ ಜನ ಜಾಸ್ತಿ ಇದ್ದರು. ನಾವು ತುಂಬ ಅಲ್ಲಿ ಪಾಸ್ ಮಾಡಿಸ್ತಾಯಿದ್ರು ಪೊಲೀಸವರು, ಬೇಗ ಹೋಗಿ ಅಂತ ಹೇಳಿ. ನೀವು ಇಲ್ಲಿ ನೋಡ್ಬೋದು ಒಂದು ಮಂಟಪ ಥರ ಮಾಡಿ ಏನೋ ತುಂಬ ಚೆನ್ನಾಗಿ ಯುನಿಕ್ಕಾಗಿ ಫ್ಲವರಲ್ಲೇ ಅದನ್ನು ಅರೇಂಜ್ ಮಾಡಿದ್ದಾರೆ. ಸೊ ಕ್ಲಿಯರಾಗಿ ವಿಡಿಯೋದಲ್ಲಿ ತೋರ್ಸೋಕ್ಕಾಗ್ತಾಯಿಲ್ಲ, ಬಿಕಾಸ್ ಅಲ್ಲಿ ಪೊಲೀಸವರು ನಿಂತ್ಕೊಳ್ಳೋಕೆ ಕೊಡ್ತಾ ಇರಲಿಲ್ಲ. ಬೇಗ ಪಾಸಾಗಿ ಅಂತ ಹೇಳ್ತಾ ಇದ್ದಿದ್ದರಿಂದ ಕೆಲವೊಂದು ಕ್ಲಿಯರ್ ಕಟ್ಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆದರೆ ಆಲ್ಮೋಸ್ಟು ಏನೋ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು ರಾಣಿ ಚೆನ್ನಮ್ಮ ಅವ್ರದ್ದು ಏನೋ ಅವ್ರ ಸುತ್ತ ಹಂಗೆ ಫ್ಲವರ್ ಶೋ ಥರ ಮಾಡಿದ್ದಾರೆ. ಅದಲ್ಲದೆ ಲಾಸ್ಟಲ್ಲಿ ಒನಕೆ ಓಬವ್ವ ಅವ್ರದ್ದು. ಸೊ ಜೊತೆಗೆ ಅಲ್ಲಿ ಅವ್ರೇನು ಮಾಡಿದ್ದಾರೆ ಅಂತ ಹೇಳಿದ್ರೆ, ರಾಣಿ ಚೆನ್ನಮ್ಮ ಆಗ್ಬೋದು ಇಲ್ಲ ಒನಕೆ ಓಬವ್ವ ಆಗ್ಬೋದು, ಅವ್ರದ್ದು ಲಿಟಲ್ ಇತಿಹಾಸನ ನಮಗೆ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಲ್ಲಲ್ಲಿ ಏನು ಫೋಟೋಗಳ ಥರ ಹಾಕಿ ಏನು ಮಾಡಿದ್ದಾರೆ, ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಕೆಲವೊಂದು. ಓಕೆನಾ? ಅಷ್ಟೇ ಅಲ್ಲದೆ ನಾನು ಅಂದ್ಕೊಳ್ತೀನಿ ಒಂದು ಟೈಪ್ಸ್ ಆಫ್ ಫ್ಲವರ್ ಇರಲಿಲ್ಲ, ಲಾಟ್ಸ್ ಆಫ್ ಟೈಪ್ಸ್ ಆಫ್ ಫ್ಲವರ್ಸ್ ಇತ್ತು. ಆವಾಗಲೇ ನಾನು ಹೇಳಿದೆ ಅಲ್ವಾ, ರಾಣಿ ಚೆನ್ನಮ್ಮ ಮತ್ತು ಒನಕೆ ಓಬವ್ವ ಅವ್ರದ್ದೆಲ್ಲ ಏನು ಮಾಡಿದ್ದಾರೆ, ಫ್ಲವರಲ್ಲಿ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಅವ್ರನ್ನ ಪ್ರೆಸೆಂಟ್ ಮಾಡಿದ್ದಾರೆ ಅಂತ.
ಸೊ ನಾನು ಕೆಲವೊಂದು ಫೋಟೋಸ್ ತೊಗೊಂಡೆ. ನೋಡ್ತಾ ಇದ್ದೀರಾ ಫ್ಲವರ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ. ಹಿಂಗೆ ಕೆಲವೊಂದು ಫ್ಲವರ್ಸ್ ಹಾಕಿದ್ದೀನಿ, ಅದು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸೊ ಫೈನಲಿ ನಾವು ಆಚೆ ಬಂದ್ವಿ. ಅದೇ ರೀತಿ ಗಾರ್ಡನ್ ಹತ್ರ ಬಂದು ಅಲ್ಲೂ ಕೂಡ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ, ನೋಡ್ತಾ ಇದ್ದೀರಲ್ಲ ಈ ಥರ ಹೇಳಿ. ಅದಲ್ಲದೆ ಅಲ್ಲೇ ಸೈಡಲ್ಲಿ ಒಂದೇ ಲೈನಲ್ಲಿ ಸ್ಟಾಲ್ಗಳಿದೆ. ಅಲ್ಲಿ ನಾವು ಬಟ್ಟೆ, ಪಾನಿಪುರಿ ಆಗಿರ್ಬೋದು, ಪರ್ಸ್ಗಳು, ಹಾಗೆ ಪಿಕ್ಕಲ್, ಆಮೇಲೆ ಖಾರದ ಪುಡಿ, ಪ್ರತಿಯೊಂದು ಅಂದರೆ ಯೂಸ್ಫುಲ್ ಥಿಂಗ್ಸು ಜಾಸ್ತಿ ಸಿಗುತ್ತೆ. ಸೊ ನಾವು ಒಂದು ರೌಂಡ್ ನೋಡಿಕೊಂಡು ಹಾಗೆ ಆಚೆ ಬಂದ್ವಿ. ಅಲ್ಲಿ ನೀವು ನೋಡ್ಬೋದು ಗಾರ್ಡನ್ ಹತ್ರ ಈ ಥರ ಎಲ್ಲ ಅರೇಂಜ್ಮೆಂಟ್ ಇತ್ತು, ಇನ್ನೂ ಜನ ಜಾಸ್ತಿ ಇದ್ದರು. ಫೈನಲಿ ನಾವು ಫ್ಲವರ್ ಶೋ ನೋಡ್ಕೊಂಡು ಹೊರಟ್ವಿ. ಮಳೆ ಜಾಸ್ತಿ ಇರೋ ಕಾರಣ ಹಾಗೆ ಅಲ್ಲಿ ನಾವು 2 ತುಳಸಿ ಗಿಡ ತೊಗೊಂಡಿದ್ವಿ. ಇದು ಬಂದು 20 ರುಪೀಸು. ಸೊ ನಾನು ಇನ್ನೂ ಪಾಟ್ ತೊಗೊಂಡಿರಲಿಲ್ಲ. ಸೊ ಅದಕ್ಕೆ ಪ್ಲಾಸ್ಟಿಕ್ ಡಬ್ಬನ ಕಟ್ ಮಾಡಿ ಸೊ ಈ ಥರ ಅರೇಂಜ್ ಮಾಡಿದ್ದೀನಿ. ಥ್ಯಾಂಕ್ ಯು.